BIRDS is a registered voluntary organization committed to integrated rural development since 1989. We have been working in backward districts of Karnataka with the vulnerable target group families, especially the landless, small and marginal farmers and women. 4 ಕ್ಷೇತ್ರದಲ್ಲಿ ಈಗ ಸದ್ಯ ಕೆಲಸ ಮಾಡ್ತಾ ಇದ್ದೀವಿ. 1 ಜಲಾನಯನ ಅಭಿವೃದ್ಧಿ ಯೋಜನೆ, 2 ಪುನರ್ವಸತಿ ಪುನರ್ನಿರ್ಮಾಣ, 3 ಆರೋಗ್ಯ ಯೋಜನೆ, 4 ಡಿಸೆಬಿಲಿಟಿ ಸೆಕ್ಟರ್ದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. Over the decades, BIRDS is recognized for its integrated approach and its expertise in different sectors: early intervention and education, watershed development, digital literacy. Our objectives: to improve quality of life of the rural poor by organizing them into self-help groups. ಮೊದಲು ಏನು ಮಾಡಬೇಕು ಅಂದರೆ ಕಾಲಿಗೆ ಪಟ್ಟಿ ಹಾಕಿ ಕಾಲನ್ನು ನೇರವಾಗಿಕೊಂಡು ನಿಲ್ಲಿಸುವಂಥ ಕೆಲಸ ಮಾಡ್ತೀವಿ. ಮಗು ನಿಲ್ತಾ ಇದೆನಾ ಅವಾಗ ಅದನ್ನು ತಗೊಂಡು ನಾವು ಕಾರ್ನರ್ ಚೇರ್ ಅಂತ ಮಗುವಿಗೆ ಇದನ್ನ ಆಕ್ಟಿವಿಟಿಗೆ ಉಪಯೋಗಿಸುವಂತ ಒಂದು ಸಾಧನ ಇದು. ಸುಮಾರು 3086 ಮಹಿಳಾ ಸ್ವಸಹಾಯ ಸಂಘ ರಚನೆ ಮಾಡಿ ಅವರ ಆರ್ಥಿಕ ಅಭಿವೃದ್ಧಿಗೋಸ್ಕರ ಸಾಕಷ್ಟು ತರಬೇತಿಗಳನ್ನು, ಮುಂದಾಳತ್ವ ತರಬೇತಿ ಇರ್ಬೋದು, ಮಾನವ ಸಂಪನ್ಮೂಲ ತರಬೇತಿ ಇರ್ಬೋದು, ಆಮೇಲೆ ದಾಖಲಾತಿ ತರಬೇತಿ ಇರ್ಬೋದು, ಬ್ಯಾಂಕ್ ಲಿಂಕೇಜ್ ಇರ್ಬೋದು, ಹಣಕಾಸಿನ ನಿರ್ವಹಣೆ ಇರ್ಬೋದು, ಈ ಸರ್ಕಾರಿ ಯೋಜನೆಗಳನ್ನ ಅಳವಡಿಸಿಕೊಳ್ಳೋದಿರ್ಬೋದು, ಇಂತಹ ತರಬೇತಿಗಳನ್ನ ಕೊಟ್ಟು. This is a digital literacy program addressing the huge gender gap among the rural internet user based on train the trainer model. Women from villages are trained on using the internet and are made equipped with data enabled devices. ಈಗ 50 ಸಾತಿಗಳಿಗೆ ಪ್ರಿಂಟರ್ ಅನ್ನು ಕೊಟ್ಟು ಅವರಿಗೆ ಆದಾಯ ಉತ್ಪನ್ನ ತರುವ ಕಾರ್ಯಕ್ರಮದ ಬಗ್ಗೆ ಕೆಲಸ ಮಾಡ್ತಾ ಇದ್ದಾರೆ. ಪ್ರಿಂಟರ್ ಅನ್ನ ರಿಯಾಯಿತಿ ದರದಲ್ಲಿ ಪ್ರಿಂಟರ್ ತಗೊಂಡು ಅವರ ಆರ್ಥಿಕ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ. ಈ ತೋಂದಿಂದ ಇದು ಭಾಳ ಜೆರಾಕ್ಸ್ ನಮಗೆ ಯೂಸ್ ಆಗ್ತಾ ಇದ್ರಿ ದಿನ. ನಮ್ಮ ಮಗನಿಗೂ ಯೂಸ್ ಆಗುತ್ತೆ ಇದು ಪ್ರಿಂಟರ್ ತೆಗಿಯಾಕ್ರಿ. ಮತ್ತು ಇದು ನಮಗೆ ಏನೋ ಬರ್ಡ್ಸ್ ಆಫೀಸ್ಲಿಂದ ಅದು ನಮಗೆ ಚೆನ್ನಾಗಿ ನಡೆಯಾಕತ್ತೈತ್ರಿ. ನಮಗೆ ಈ ಬರ್ಡ್ ಸಂಸ್ಥೆಯಿಂದ HP ಪ್ರಿಂಟರ್ನ ಕೊಟ್ಟಿದ್ದಾರೆ. ಅದು ನಮ್ಗೆ ತುಂಬ ಉಪಯೋಗ ಆಗಿದೆ. ರೈತರ ಬೆಳೆ ವಿಮೆದ್ದು ಎಲ್ಲ ನಾವು ತುಂಬ ಅಪ್ಲಿಕೇಶನ್ಗಳು ಹಾಕಿದ್ದೀವಿ. ನಮಗೆ 2 ಮಂತಲ್ಲೇ ನಾನು 2000 ಅಪ್ಲಿಕೇಶನ್ ಹಾಕಿದ್ದಕ್ಕೆ ಅದಕ್ಕೆ ಒಳ್ಳೆಯ ಆದಾಯ ಬಂದಿದೆ. ಅದಕ್ಕೆ ನಾವು ಬರ್ಡ್ ಸಂಸ್ಥೆದವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಹಳ್ಳಿ ಒಳಗೆ ಮೊಬೈಲ್ ಯಾವ ಥರ ಯೂಸ್ ಮಾಡಬೇಕು, ಯಾವ ಥರ ಯೂಸ್ ಮಾಡಬಾರ್ದು ಅನ್ನೋದು ನಮ್ಮ ಹಳ್ಳಿ ಜನರಿಗೆ ಗೊತ್ತಿರಂಗಿಲ್ಲ. ನಾವು ಯಾವ ಥರ ಸ್ವಿಚ್ ಆಫ್ ಮಾಡಿದ್ದು ಗೊತ್ತಿರಂಗಿಲ್ಲ, ಸ್ವಿಚ್ ಆನ್ ಆಗಿದ್ದು ಗೊತ್ತಿರಲ್ಲ ಅವರಿಗೆ. ನಾವು ಅದ್ರ ಬಗ್ಗೆ ಹೋಗಿ ಫೋನ್ ಈ ಥರ ಯೂಸ್ ಮಾಡಬೇಕು, ಈ ಥರ ಯೂಸ್ ಮಾಡಬಾರ್ದು, ಇದ್ರೊಳಗೆ ಈ ಥರನೂ ಬರುತ್ತೆ ಅದನ್ನೆಲ್ಲ ನಾವು ಅವರಿಗೆ ಮಾಹಿತಿ ಕೊಟ್ಟಿವ್ರಿ. 1 ಲಕ್ಷ ರೂಪಾಯಿ ಪರಿಹಾರ ಧನ ಓದೊಳಗೆ ನಮ್ಗೆ 1 ಲಕ್ಷ ರೂಪಾಯಿ ನಾವು ಹಣ ಕೂಡ ಇಟ್ಕೊಂಡಿವಿ. ಅದರಿಂದ ಭಾಳ ಅನುಕೂಲ ಇದ್ರೊಳಗೆ ಆಗೈತಿ. ಕಲೆಕ್ಷನ್ದೊಳಗೆ ರೀ ಎಲ್ಲ ನಾವು 50,000 ರೂಪಾಯಿ ನಮ್ಮ ಫಂಡ್ ಕೊಟ್ರಿ. ನಾವು ಅವಾಗ ಹೈನುಗಾರಿಕೆ ಅದು ಅಂತಂದ್ರೆ ಮನೆದು ಬೀಜ, ಗೊಬ್ಬರ, ತೋಟಗಾರಿಕೆ ಏನೇನು ಮಾಡ್ಬೇಕು ಎಲ್ಲ ಮಾಡಿ ಮಾಡ್ಕೊಂಡಿವ್ರಿ. ನಾವು ಡೈರಿ ಒಳಗೂ ಅಷ್ಟು ಹೈನುಗಾರಿಕೆ ಮಾಡಿ ಉಳಿತಾಯ ಮಾಡ್ಕೊಂಡಿವ್ರಿ. Our impact: we have reached more than 2 lakh beneficiaries through this program. Out of 365 children who underwent therapies, 199 children completely recovered and mainstreamed. ಇವಾಗ ಹಿಂಗೆ ಮಾಡ್ತಾ ಇದ್ದೀವಿ, ಉಳಿತಾಯ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮಿಂದ ಏನಾದರೂ ಸಹಾಯ ಆದರೆ ನಾವು ಅದನ್ನೇ ನಾವು ಮುಂದುವರಿಸ್ಕೊಂಡು ಏನೋ ಒಂದು ಮಾಡ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ಆಮೇಲೆ ಅವರು ನಮಗೆ 50,000 ರೂಪಾಯಿ ಸಹಾಯಧನ ಕೊಟ್ಟರು. This program plays an important role in mitigating weather-induced risk, building resilience and strengthening adaptive capacities. ಬರುವ ಹಿಂಗಾರಿ ಬೆಳೆಗೆ ಏನಾದರೂ ಮಳೆ ಕೈ ಕೊಟ್ಟರೆ ಈ ನೀರನ್ನು ಸಮರ್ಪಕವಾಗಿ ನಾವು ಬಳಸಿಕೊಂಡು 3-4 ವರ್ಷಗಳ ಕಾಲ ಅಧಿಕ ಇಳುವರಿಯನ್ನು ಪಡೆದಿದ್ದೀವಿ. ಬ್ರೆಡ್ ಸಂಸ್ಥೆದವ್ರಿ ನಮಗೆ ಬದು ನಿರ್ಮಾಣ ಹಾಕಿ ಕೊಟ್ಟದ್ದು ಭಾಳ ಒಳ್ಳೆಯದಾಗಿತ್ತು ಸರ್. ನಾವೆಲ್ಲ ಈಗ ಭಾಳ ರೈತರು ಭಾಳ ಒಳ್ಳೆಯದಿಂದ ನಮ್ಗೆ ಇಂಪ್ರೂವ್ ಆಗೈತಿ. ಅದೇನಂತ ಏನಿಂದ ನೀರು ಹೊರಕ್ಕೆ ಹೋಗೋದು, ಮಣ್ಣು ತರಬೇಕು, ಈಗ ಒಳ್ಳೆಯದೈತಿ ಸರ್. ಗ್ರಾಮೀಣ ಅಭಿವೃದ್ಧಿಗೆ ಕೆಲಸವನ್ನು ಮಾಡ್ತಾ ಇದೆ. ಇದರಲ್ಲಿ ಅಗ್ರಿಕಲ್ಚರು, ಹೆಲ್ತು, ಡಿಸೆಬಿಲಿಟಿ ಸೆಕ್ಟರು, ಡಿಜಿಟಲ್ ಲಿಟರಸಿ ಇಂಥ ಕಾರ್ಯಕ್ರಮಗಳಲ್ಲಿ ನಾವೆಲ್ಲ ತೋರಿಸ್ಕೊಂಡಿದ್ದೀವಿ.